ಮಧ್ಯಪ್ರಾಚ್ಯದ ದೇಶಗಳಲ್ಲಿ ಮಿಸೈಲ್ಗಳ ಸುರಿಮಳೆ ಆಗ್ತಾ ಇದೆ. ಟೆಹರಾನ್ ಲೆಬನಾನ್ ಗುರಿಯಾಗಿಸಿ ಭಾರಿ ಅಟ್ಯಾಕ್ ಅನ್ನು ನಡೆಸಲಾಗ್ತಾ ಇರುವಂತದ್ದು. ಅಂದ್ರೆ ಯುದ್ಧದ ತೀವ್ರತೆ ಎಷ್ಟು ಮಟ್ಟಿಗೆ ಹೋಗಿ ತಾಕ್ತಾ ಇದೆ ಅಂತ ಅಂದ್ರೆ ಇಲ್ಲಿ ಅಮೆರಿಕ ಮತ್ತು ಇಸ್ರಾಯೇಲ್ ಶಪಥವನ್ನ ಮಾಡಿ ಇರಾನ್ ಅನ್ನ ವಶಕ್ಕೆ ಪಡೆದುಕೊಳ್ಳಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇರಾನ್ನ ಒಂದು ನಿಲುವೇನಾಗಿತ್ತು, ಖಮೇನಿಯ ನಿಲುವೇನಾಗಿತ್ತು, ಇಸ್ರೇಲ್ ಆಗಿರ್ಬೋದು ಅಮೆರಿಕ ಮ್ಯಾಪ್ ಅಲ್ಲೂ ಸಹಿತ ನೋಡಕ್ಕೆ ಸಿಗಬಾರ್ದು ಅಂತ ರೀತಿಯಲ್ಲಿ ಇಸ್ರೇಲ್ನ ದಾಳಿ ಮಾಡಬೇಕು ಅನ್ನುವಂಥದ್ದು ಆಗಿತ್ತು. ಈಗ ಅದರ ಜೊತೆಗೆ ಮಧ್ಯಪ್ರಾಚ್ಯದ ದೇಶಗಳಲ್ಲಿ ಮಿಸೈಲ್ಗಳ ಸುರಿಮಳೆ ಆಗ್ತಾ ಇದೆ. ಟೆಹರಾನ್ ಲೆಬನಾನ್ ಗುರಿಯಾಗಿಸಿ ಭಾರಿ ಅಟ್ಯಾಕ್. ಟೆಹರಾನ್ ಅನ್ನ ಯಾಕೆ ಅಟ್ಯಾಕ್ ಮಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರಕ್ಕೆ ನಾವಿಲ್ಲಿ ಮಾತನಾಡಿದ್ರೆ ಇರಾನ್ ನಾಗರಿಕರ ನರಳುವಂತೆ ಮಾಡಲು ಸಂಚನ ರೂಪಿಸಲಾಗ್ತಾ ಇದೆ. ವಾಟರ್ ಸ್ಟೇಷನ್ ವಿದ್ಯುತ್ ಘಟಕಗಳ ಮೇಲೆ ದಾಳಿ. ಟೆಹರಾನ್ನಲ್ಲಿರುವ ಬೃಹತ್ ವಸತಿ ಕಟ್ಟಡವನ್ನ ಉಡಿಸಿ ಮಾಡ್ತಾ ಇದೆ ಅಮೆರಿಕ. ಇಸ್ರೇಲ್ ನಾಗರಿಕರ ಮಾರಣ ಹೋಮಕ್ಕೆ ಮುಂದಾದ ಇಸ್ರೇಲ್. ಇರಾನ್ನ ಟೆಹರಾನ್ನಲ್ಲಿರುವ ಟಿವಿ ಚಾನೆಲ್ ಬಿಲ್ಡಿಂಗ್ ಧ್ವಂಸ. ಅಕ್ಷರಶಃ ಸ್ಮಶಾನದಂತಾದ ಇರಾನ್ ರಾಜಧಾನಿ ಟೆಹರಾನ್. ಲೆಬನಾನ್ನ ಬೈರುತ್ ಮೇಲೂ ಡ್ರೋನ್ಗಳಿಂದ ದಾಳಿ. ಬ್ಯಾಕ್ ಟು ಬ್ಯಾಕ್ ದಾಳಿ ನಡೆಸ್ತಾ ಇರುವಂತಹ ಇಸ್ರೇಲ್ ಸೇನೆ ಹಿಜ್ಬುಲ್ಲಾ ಮುಖಂಡರ ಗುರಿಯಾಗಿಸಿಕೊಂಡು ಅಟ್ಯಾಕ್ ಅನ್ನ ಮಾಡ್ತಾ ಇದೆ. ಇಸ್ರೇಲ್ ಹಾರಿಸಿದ ಕ್ಷಿಪಣಿಗೆ ಹಮಾಸ್ ಅಧಿಕಾರಿ ಮಟಾಶ್. ಇರಾನ್ನ ಕರಾಜ್ನಲ್ಲಿ ನಗರದಲ್ಲಿ ಏಕಕಾಲಕ್ಕೆ ಸ್ಫೋಟ. ಇರಾನ್ನ ಸಾಮರ್ಥ್ಯವನ್ನ ದುರ್ಬಲಗೊಳಿಸುತ್ತಿದ್ದೇವೆ. ಟೆಹರಾನ್ ಲೆಬನಾನ್ ಗುರಿಯಾಗಿಸಿ ಭಾರಿ ಅಟ್ಯಾಕ್ ನ ಮಾಡ್ತಾ ಇರುವಂತದ್ದು ಇಸ್ರೇಲ್. ನೋಡಿ, ಪವರ್ ಸ್ಟೇಷನ್, ವಿದ್ಯುತ್ ವಿಚಾರಕ್ಕೆ ನೀರು ಮತ್ತು ವಿದ್ಯುತ್ ಸಿಗದಂತೆ ಮಾಡಬೇಕು. ಮೇನ್ ಆಗಿ ಮೂಲಭೂತ ಸೌಕರ್ಯಗಳು ಇಲ್ಲ ಅಂತ ಅಂದ್ರೆ ಜನಗಳು ಹೇಗೆ ಬದುಕ್ತಾರೆ, ಅವುಗಳನ್ನ ಗುರಿಯಾಗಿಸಿಕೊಂಡು ಇಲ್ಲಿ ದಾಳಿಯನ್ನು ನಡೆಸ್ತಾ ಇದೆ ಇಸ್ರೇಲ್ ಸತತವಾಗಿ. ವಾಟರ್ ಸ್ಟೇಷನ್, ವಿದ್ಯುತ್ ಘಟಕಗಳ ಮೇಲೆ ನೀರಿಲ್ಲ, ಕುಡಿಯೋಕೆ ನೀರಿಲ್ಲ ಅಂತ ಅಂದ್ರೆ, ಕರೆಂಟೇ ಬೆಳಕೆ ಇಲ್ಲ ಅಂತ ಅಂದ್ರೆ ಜನ ಹೇಗೆ ಬದುಕಕ್ಕೆ ಸಾಧ್ಯ ಆಗುತ್ತೆ? ಆಹಾರ ಇಲ್ಲ ಅಂತ ಅಂದ್ರೆ ಹೇಗೆ ಜನ ಅಲ್ಲಿ ಬದುಕಕ್ಕೆ ಸಾಧ್ಯ ಆಗುತ್ತೆ? ಇವುಗಳೆಲ್ಲ ಮೂಲಭೂತ ಸೌಕರ್ಯಗಳನ್ನ ಮೊದಲು ಅಲ್ಲಿ ಉಳಿಸಿ ಮಾಡಬೇಕು ಅನ್ನುವಂಥದ್ದು ಇಸ್ರೇಲ್ನ ಒಂದು ನಿಲುವು. ಅಕ್ಷರಶಃ ಸ್ಮಶಾನದಂತಾದ ಇರಾನ್ ರಾಜಧಾನಿ ಟೆಹರಾನ್. ನೋಡಿ, ಟೆಹರಾನ್ ಎಷ್ಟರ ಮಟ್ಟಿಗೆ ಅಲ್ಲಿ ಪ್ರಬಲವಾಗಿತ್ತು ಅಂತ ಅಂದ್ರೆ ಕ್ಯಾಪಿಟಲ್ ರೀ, ಇರಾನ್ನ ಕ್ಯಾಪಿಟಲ್ ಅದು ಟೆಹರಾನ್. ನಮಗೆ ಬೆಂಗಳೂರು ಸಿಟಿ ಎಷ್ಟು ಮುಖ್ಯವೋ, ಎಷ್ಟು ಪ್ರಮುಖವೋ, ಅದೇ ರೀತಿಯಾಗಿ ಟೆಹರಾನ್ ಸಹಿತ ಅಲ್ಲಿ ಅಷ್ಟೇ ಪ್ರಮುಖವಾದಂಥ ಒಂದು ನಗರ. ಅಲ್ಲಿ ಏನು ಇದು ಸತತವಾಗಿ ಟೆಹರಾನ್ ಅನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ಮಾಡ್ತಾ ಇದೆ. ನೋಡಿ, ಆರ್ಥಿಕವಾಗಿ ತುಂಬಾ ಹೊಡೆತ ಬೀಳ್ತಾ ಇದೆ ಇರಾನ್ಗೆ. ಒಂದು ವೇಳೆ ಯುದ್ಧ ನಿಂತರೂ ಸಹಿತ ಇದರಿಂದ ಚೇತರಿಸ್ಕೊಳ್ಬೇಕು ಅಂತ ಅಂದ್ರೆ ಇರಾನ್ಗೆ ಎಷ್ಟು ವರ್ಷಗಳು ಬೇಕಾಗುತ್ತೋ ಗೊತ್ತಿಲ್ಲ. ಅಂದ್ರೆ ಅಷ್ಟರ ಮಟ್ಟಿಗೆ ನಾಶ ಆಗ್ತಾ ಇದೆ ಟೆಹರಾನ್ನಲ್ಲಿ. ಹೃದಯ ಭಾಗ ಅದು, ಇರಾನ್ನ ಒಂದು ಹೃದಯ ಭಾಗ ಅಂತ ಹೇಳಿದ್ರು ತಪ್ಪಾಗಲ್ಲ ಅಂತ ಆ ಒಂದು ನಿಟ್ಟಿನಲ್ಲಿ ಟೆಹರಾನ್ ಇರುವಂಥದ್ದು. ಬಟ್ ಅಲ್ಲಿ ಏನಾಗ್ತಾ ಇದೆ, ಬೃಹತ್ ಕಟ್ಟಡಗಳನ್ನ ಅಲ್ಲಿ ಟಾರ್ಗೆಟ್ ಮಾಡ್ಕೊಳ್ಳುವಂಥದ್ದು, ನೀರಿನ ಘಟಕಗಳನ್ನ ಅಲ್ಲಿ ಟಾರ್ಗೆಟ್ ಮಾಡ್ಕೊಳ್ಳುವಂಥದ್ದು, ವಿದ್ಯುತ್ ಒಂದು ಕಟ್ಟಡಗಳನ್ನ ಅಲ್ಲಿ ಟಾರ್ಗೆಟ್ ಮಾಡ್ಕೊಂಡು ಹೊಡೆಯುವಂಥದ್ದು. ಮೇನ್ ಆಗಿ ಎಷ್ಟರ ಮಟ್ಟಿಗೆ ಇಸ್ರೇಲ್ ಹೊಂಚಾಕಿ ಅಲ್ಲಿ ಹೊಡಿತಾ ಇದೆ ಇರಾನ್ನ ಅಂತ ನಾವಿಲ್ಲಿ ಗಮನಿಸ್ತಾ ಹೋದ್ರೆ, ಮನುಷ್ಯರು ಬದುಕೋದಕ್ಕೆ ಮೂಲಭೂತ ಸೌಕರ್ಯಗಳೇ ಇಲ್ಲ ಅಂತ ಅಂದಾಗ ಹೇಗೆ ಬದುಕೋಕೆ ಸಾಧ್ಯ? ಹೀಗೆ ಎಲ್ಲ ನಿಟ್ಟಿನಲ್ಲಿ ಕೂಡ, ಆಯಾಮಗಳಲ್ಲಿ ಕೂಡ ಯುದ್ಧವನ್ನ ನಡೆಸ್ತಾ ಇದೆ ಇಸ್ರೇಲ್. ಸೊ ಹಾಗಾಗಿ ಒಂದು ಕಡೆ ಇದೀಗ ಇರಾನ್ನ ಪೂರ್ತಿಯಾಗಿ ಸರ್ವನಾಶ ಮಾಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯುದ್ಧವನ್ನ ಸಾರ್ತಾ ಇರುವಂಥದ್ದು. ಸೊ ಖಮೇನಿ ಮೇನ್ ಖಮೇನಿಯ ಹತ್ಯೆ ಏನಾಗುತ್ತೆ, ಸರ್ವಾಧಿಕಾರಿಯನ್ನ ಅಲ್ಲಿ ಹತ್ಯೆ ಮಾಡಿದ ಮೇಲೆ ಈಗ ಹೇಳೋರಿಲ್ಲ, ಒಂದು ಮನೆಗೆ ಹಿರಿಯರಿಲ್ಲ ಅಂತ ಅಂದಾಗ ಯಾವ ರೀತಿಯಾಗಿರುತ್ತೆ, ಕುಟುಂಬಕ್ಕೆ ಒಬ್ಬ ಮುಖ್ಯಸ್ಥ ಇಲ್ಲ ಅಂತ ಅಂದಾಗ ಯಾವ ರೀತಿಯಾಗಿರುತ್ತೆ, ಆ ರೀತಿ ಆಗ್ಬಿಟ್ಟಿದೆ ಇರಾನ್ ಪರಿಸ್ಥಿತಿ. ಸೊ ಅವ್ರು ಮಾಡಿದ್ದೇ ಆಟ. ಹಾಗಾಗಿ ಎಲ್ಲರನ್ನ ಸಹಿತ ಅಲ್ಲಿ ಅಪೋಸ್ ಮಾಡ್ಕೊಳ್ತಾ ಇದ್ದಾರೆ ಇರಾನ್. ಅಮೆರಿಕ ಮತ್ತು ಇಸ್ರೇಲ್ ನಡುವೆ ಯುದ್ಧ, ಅಮೆರಿಕ ಮತ್ತು ಇಸ್ರೇಲ್ನಿಂದ ಯುದ್ಧ ಸಾಗ್ತಾ ಇತ್ತು. ಬಟ್ ಇಲ್ಲಿ ಇರಾನ್ ಏನು ಮಾಡ್ಕೊಳ್ತು, ಸಾಕಷ್ಟು ಬೇರೆ ಬೇರೆ ವಿಚಾರಗಳನ್ನ ಸಹಿತ ತಲೆ ಮೇಲೆ ಹಾಕೊಂಡಿರುವಂಥ ವಿಚಾರ. ಯಾಕಂದ್ರೆ ಕುವೈತ್ ಆಗಿರ್ಬೋದು, ಒಮನ್ ಆಗಿರ್ಬೋದು, ಅಲ್ಲಿರುವಂಥ ಅಕ್ಕಪಕ್ಕದ ದೇಶಗಳ ಮೇಲೆ ಅಲ್ಲಿ ದಾಳಿಯನ್ನು ಏನು ನಡೆಸ್ತಾ ಇದೆ, ಅದರಿಂದನೂ ಸಹಿತ ಎಫೆಕ್ಟ್ ಆಗ್ತಾ ಇದೆ ಇರಾನ್ಗೆ. ಜಂಟಿಯಾಗಿ ಗಲ್ಫ್ ರಾಷ್ಟ್ರಗಳು ಜಂಟಿಯಾಗಿ ಇಲ್ಲಿ ಯುದ್ಧವನ್ನ ಸಾರ್ತಾ ಇರೋದ್ರಿಂದ ಒಂದು ಕಡೆ ಇರಾನ್ಗೆ ಸಾಕಷ್ಟು ಬೇಸತ್ತು ಹೋಗ್ಬಿಟ್ಟಿದೆ. ಒಂದೇ ಆಪ್ಷನ್ ಇರುವಂಥದ್ದು ಮುಂದೆ ನೋಡ್ತಾ ಹೋದ್ರೆ ಇರಾನ್ಗೆ ಮಂಡಿ ಯೂರಿ ಅಮೆರಿಕ ಮತ್ತು ಇಸ್ರೇಲ್ ಮುಂದೆ ಅಲ್ಲಿ ಮಂಡಿ ಊರಬೇಕು ಅನ್ನುವಂಥ ಆಪ್ಷನ್. ಬಟ್ ಈಗ ಸದ್ಯಕ್ಕೆ ಮೊಸ್ತಾಬನ್ನ ನಾಯಕನಾಗಿ ಉತ್ತರಾಧಿಕಾರಿಯಾಗಿ ಮಾಡಿದ್ದಾರೆ. ಅಂದ್ರೆ ಖಮೇನಿಯ ಪುತ್ರ ಮೊಸ್ತಾಬ್ನನ್ನ ಅಲ್ಲಿ ಮಾಡಿರುವಂಥದ್ದು ಉತ್ತರಾಧಿಕಾರಿ ಆಗಿ. ಬಟ್ ಅಲ್ಲಿ ಕೂಡ ಅವರನ್ನು ಸಹಿತ ಉಳಿಸೋದೇ ಇಲ್ಲ ಅನ್ನುವಂಥದ್ದು ಶಪಥ ಅಮೆರಿಕಾಗೆ ಇರುವಂಥದ್ದು. ಅದ್ರ ಜೊತೆಗೆ ಇಸ್ರೇಲ್ನ ದಿಟ್ಟ ನಿಲುವು ಏನು, ಯಾವ ರೀತಿಯಾಗಿ ಇಸ್ರೇಲ್ ಮೇಲೆ ಏನು ಖಮೇನಿ ಒಂದು ಹಠವನ್ನ ತೊಟ್ಟಿದ್ರು ಹೇಳಿ. ಇಸ್ರೇಲ್
ಮ್ಯಾಪಲ್ಲೂ ಸಹಿತ ನೋಡೋಕ್ಕೆ ಸಿಗಬಾರ್ದು. ಇಸ್ರೇಲ್ನ ಅಷ್ಟು ರೀತಿಯಾಗಿ ಸರ್ವನಾಶ ಮಾಡಿಬಿಡ್ಬೇಕು ಅನ್ನುವಂಥದ್ದು ಖಮೇನಿಯ ಹಠ. ಸೊ ಹಾಗಾಗಿ ಇಸ್ರೇಲ್ ತುಂಬ ಹೊಂಚಾಕಿ ಮೊಸಾದ್ಗಳನ್ನು ಬಳಸ್ಕೊಂಡು ಅಲ್ಲಿ ಎಲೆಕ್ಟ್ರಾನಿಕ್ಸ್ ಇಂಟೆಲಿಜೆನ್ಸನ್ನು ಬಳಸ್ಕೊಂಡು ಒಂದು ರೀತಿಯಾಗಿ ಖಮೇನಿಯನ್ನು ಹತ್ಯೆಗೆ ಮುಂದಾಯಿತು. ದೊಡ್ಡ ದೊಡ್ಡ ತಲೆಗಳೇ ಉರುಳುತ್ತಲ್ಲಿ ರಕ್ಷಣಾ ಸಚಿವರು, ಖಮೇನಿ ಆಗಿರ್ಬೋದು, ರಕ್ಷಣಾ ಸಚಿವರಾಗಿರ್ಬೋದು, ಅಂದರೆ ಮೇನ್ ಆಗಿ ಒಂದು ದೇಶವನ್ನು ನಡೆಸೋದಕ್ಕೆ ಬೇಕಲ್ವಾ ನಾಯಕರು, ಅವುಗಳನ್ನೇ ಅಲ್ಲಿ ಟಾರ್ಗೆಟ್ ಮಾಡಿಕೊಂಡು ಒಂದೇ ಕಡೆ ಹೊಡೆದ್ಬಿಡ್ತು. ಫ್ಯಾಮಿಲಿ ಸಮೇತ ಖಮೇನಿಯನ್ನು ಅಲ್ಲಿ ಹೊಡಿತು. ಸೊ ಇದನ್ನ ಪ್ರೀ ಪ್ಲಾನಿಂಗ್ ಅಲ್ಲಿ ಅಂದ್ರೆ ಕಳೆದ ಬಾರಿ 2025ರಲ್ಲಿ ಖಮೇನಿಯನ್ನ ಅಲ್ಲಿ ಮಟ್ಟ ಹಾಕೋದಕ್ಕೆ ಅಂತ ಪ್ಲಾನ್ ಮಾಡಿದಂತ ಅಮೆರಿಕಕ್ಕೆ ಆಗಿರ್ಲಿಲ್ಲ. ಅಂದ್ರೆ 12 ದಿನಗಳವರೆಗೆ ಇಲ್ಲಿ ಯುದ್ಧ ಆಗುತ್ತೆ. ಬಟ್ 12 ದಿನಗಳವರೆಗೆ ಯುದ್ಧ ಆದ್ರೂ ಸಹಿತ ಖಮೇನಿಯನ್ನ ಮಟ್ಟ ಹಾಕೋಕೆ ಆಗಿರಲಿಲ್ಲ. ಯಾಕಂದ್ರೆ ಅಲರ್ಟ್ ಆಗಿ ಖಮೇನಿ ಟ್ಯಾಂಕರ್ ಕಡೆ ಹೋಗಿ ಅಲ್ಲಿ ಬಚ್ಚಿಟ್ಕೊಂಡು ಕೂತ್ಕೊಂಡಿದ್ರು ಅನ್ನುವಂಥ ಇನ್ಫಾರ್ಮೇಶನ್ ಯುದ್ಧ ಮುಗಿದ ಮೇಲೆ ಗೊತ್ತಾಗಿರುವಂಥದ್ದು. ಸೊ ಹೀಗಾಗಿ ಮೊದಲು ಖಮೇನಿಯನ್ನೇ ಪ್ರೀ ಪ್ಲಾನ್ ಮಾಡಿ ಹೊಡೆದು ಬಿಡೋಣ, ಎಲೆಕ್ಟ್ರಾನಿಕ್ ಇಂಟೆಲಿಜೆನ್ಸ್ ಅನ್ನ ಅಂದ್ರೆ ಮೊಬೈಲ್ ಹ್ಯಾಕ್ ಅನ್ನ ಅಲ್ಲಿ ಬಳಸ್ಕೊಂಡು ಮೊಬೈಲ್ ಇಂಟರ್ನೆಟ್ ಹ್ಯಾಕ್ ಅನ್ನ ಬಳಸ್ಕೊಂಡು ಖಮೇನಿಯನ್ನ ಟಾರ್ಗೆಟ್ ಮಾಡಿ ಹೊಡಿತು. ಇದೀಗ ಇಸ್ರೇಲ್ನನ್ನ ಪೂರ್ತಿಯಾಗಿ ಸರ್ವನಾಶ ಮಾಡಿಬಿಡ್ಬೇಕು ಅನ್ನುವಂತಹ ಉದ್ದೇಶದಿಂದ ಟೆಹರಾನ್ ಅನ್ನ ಗುರಿಯಾಗಿಸಿಕೊಂಡಿದೆ ಇಸ್ರೇಲ್.